ನಿಮ್ಗೆ ಚಿಯಾ ಸೀಡ್ಸ್ ಬೆನಿಫಿಟ್ಸ್ ಬಗ್ಗೆ ಗೊತ್ತಾ? ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗಿ. ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ನಿಮ್ ಜೊತೆ ಚಿಯಾ ಸೀಡ್ಸ್ ಬೆನಿಫಿಟ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಚಿಯಾ ಸೀಡ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಹೀಟ್ನೆಲ್ಲ ರಿಡ್ಯೂಸ್ ಮಾಡುತ್ತೆ. ಹಾರ್ಟ್ ಮತ್ತೆ ಬ್ರೈನ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಇನ್ನು ಇದರಲ್ಲಿ ಹೈ ಫೈಬರ್ ಇರುತ್ತೆ, ಡೈಜೆಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿಯಲ್ಲಿರೋ ಸೆಲ್ನ ಪ್ರೊಟೆಕ್ಟ್ ಮಾಡಿ ನಮ್ಮ ಮುಖದಲ್ಲಿ ಸುಕ್ಕುಗಟ್ಟೋದನ್ನ ಕಮ್ಮಿ ಮಾಡುತ್ತೆ. ಮಿನಿರಲ್ಸ್ ಇರೋದ್ರಿಂದ ಬೋನ್ಸ್ಗೆ ತುಂಬಾ ಒಳ್ಳೇದು. ವೆಯ್ಟ್ ಲಾಸ್ ಮಾಡೋರ್ಗಂತೂ ಈ ಚಿಯಾ ಸೀಡ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದ್ರೊಳಗೆ ಹೈ ಪ್ರೋಟೀನ್ ಕೂಡ ಇರುತ್ತೆ. ಇನ್ನು ಬೆಳಗ್ಗೆ ನಾನು ನಮ್ಮಮ್ಮ ಮಾತಾಡ್ಕೊಂತ ನಮ್ಮಮ್ಮ ಚಪಾತಿ ಉತ್ತಾ ಇದ್ರು, ನಾನು ಚಪಾತಿ ಬೇಯಿಸ್ತಾ ಇದ್ದೆ. ಇಬ್ರು ಹಾಗೆ ಚಪಾತಿ ಮಾಡಿ ಇಬ್ರು ತಿಂಡಿ ಅಂತ ಕುತ್ಕೊಂಡ್ವಿ. ಚಪಾತಿಗೆ ಪಲ್ಯ ಮತ್ತೆ ಚಟ್ನಿ ಮಾಡ್ಕೊಂಡಿದ್ವಿ. ಇನ್ನು ಚಪಾತಿ ಪಲ್ಯ ನಾವಿಬ್ರು ತಿನ್ಕೊಂಡು ಫೇಸ್ಗೆ ಐಸ್ ಕ್ಯೂಬ್ನ ಹಚ್ಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ನಾನು ಮೊಸರನ್ನ ತಿನ್ಕೊಂಡೆ. ನಂಗೆ ಮೊಸರನ್ನ ಅಂದ್ರೆ ತುಂಬಾ ಇಷ್ಟ. ಬೆಳಗ್ಗೆನೂ ತಿಂತೀನಿ, ರಾತ್ರಿನೂ ತಿಂತೀನಿ, ತಿಂತಾನೆ ಇರ್ತೀನಿ. ಎಷ್ಟ್ ಸತಿ ತಿಂದ್ರು ನಂಗೆ ಬೋರೇ ಆಗಲ್ಲ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಮಾವಿನ ಹಣ್ಣು ತಿನ್ಕೊಂಡು ಇನ್ನು ಸಂಜೆಗೆ ದಾಲ್ಗೋನ ಕಾಫಿ ಕೂಡ ಮಾಡ್ಕೊಂಡು ಕುಡ್ದೆ. ಇವತ್ತು ನಮ್ಮ ಪಪ್ಪನ ಬರ್ಡೇ. ಅದಕ್ಕೆ ನಮ್ಮಮ್ಮ ಕೋಸಂಬರಿ, ಹೋಳ್ಗೆ, ಅನ್ನ, ಸಾರು, ಸೀಕರ್ಣೆ ಮಾಡಿದ್ರು. ಅದನ್ನ ತಿನ್ಕೊಂಡು ನಾನು ರಾಣಿ ವಾಕಿಂಗ್ ಹೋಗಿ ಬಂದು ಮಲ್ಕೊಂಡ್ವಿ. ಮತ್ತೆ ಹೊಸ ವಿಚಾರದೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.